ವಯಸ್ಸು ಮೀರುತ್ತಿದ್ರೂ ಮದುವೆಗೆ ಹೆಣ್ಣು ಸಿಗ್ತಿಲ್ಲ. ಕಂಕಣ ಭಾಗ್ಯಕ್ಕಾಗಿ ಯುವಕರಿಂದ ಮಾದಪ್ಪನ ಮೊರೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಅವಿವಾಹಿತರ ಪಾದಯಾತ್ರೆ. ಮಾದಪ್ಪನಿಗೆ ಉಗೆ ಉಗೆ ಎನ್ನುತ್ತಾ ಹೆಜ್ಜೆ ಹಾಕ್ತಿರುವ ಇವರೆಲ್ಲ ಮಂಡ್ಯದ ಅವ್ವೆರಹಳ್ಳಿ ಗ್ರಾಮದ ಅವಿವಾಹಿತ ಯುವಕರು. ವಯಸ್ಸು 40ರ ಗಡಿಗೆ ಸಮೀಪಿಸ್ತಾ ಇದ್ರೂ ಮದುವೆಯಾಗಲು ಕನ್ಯೆ ಸಿಕ್ಕಿಲ್ಲ. ವಧುವಿಗಾಗಿ ಹುಡುಕಾಟ ನಡೆಸಿ ರೋಸಿ ಹೋಗಿರುವ ಗ್ರಾಮದ ಅವಿವಾಹಿತರೆಲ್ಲ ಬೇಗ ಕಂಕಣ ಭಾಗ್ಯ ಕರುಣಿಸುವಂತ ಪ್ರಾರ್ಥಿಸಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ರೈತರ ಮಕ್ಕಳಿಗೆ ಮಗಳನ್ನ ಕೊಡೋದಕ್ಕೆ ಹೆಣ್ಣೆತ್ತವರು ಹಿಂದೇಟು ಹಾಕ್ತಿದ್ದಾರೆ. ಹುಡುಗ ಡಾಕ್ಟರ್, ಇಂಜಿನಿಯರ್ ಆಗಿರ್ಬೇಕು, ಸಿಟಿಯಲ್ಲಿ ಕೆಲಸ ಮಾಡಬೇಕು, ಒಳ್ಳೆ ಆಸ್ತಿ ಇರಬೇಕು ಅಂತ ಹುಡುಗಿ ಮನೆಯವರು ನಿರೀಕ್ಷಿಸ್ತಾ ಇದ್ದಾರೆ. ಈ ನಿರೀಕ್ಷೆಗಳನ್ನ ತಲುಪಲಾಗದ ಬಡ ರೈತರ ಮಕ್ಕಳು ಮದುವೆಗೆ ಹೆಣ್ಣು ಸಿಗದೆ ಪರದಾಡ್ತಿದ್ದಾರೆ. ಅದೇ ರೀತಿ ಮದುವೆಯಾಗದೆ ಉಳಿದ ಅವ್ವೆರಹಳ್ಳಿ ಗ್ರಾಮದ 15ಕ್ಕೂ ಹೆಚ್ಚು ಅವಿವಾಹಿತರು ಹುಡುಗಿ ಸಿಗಲೆಂದು ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಂಡಿದ್ದು, ಅವರೊಂದಿಗೆ ಗ್ರಾಮಸ್ಥರು, ಮಹಿಳೆಯರು ಹೆಜ್ಜೆ ಹಾಕಿದ್ದಾರೆ. ರೈತರ ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಂಡಮನ್ನ ಮಾಡ್ತಾ ಇದ್ದಾರೆ. ಹೆಣ್ಣು ಕೇಳಕ್ಕೆ ಹೋದರೆ ಬೆಂಗಳೂರಲ್ಲಿ ಪ್ರಾಪರ್ಟಿ ಕೇಳ್ತಾರೆ, ಇಲ್ಲ ಗೌರ್ಮೆಂಟ್ ಜಾಬ್ ಕೇಳ್ತಾರೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳ್ತಾರೆ, ನಾವು ಬಿಸಿಲಲ್ಲಿ ಗೈಸೋದಿಲ್ಲ ಅಂತ ಹೇಳ್ತಾರೆ. ಹಳ್ಳಿ ಜನ ಅಂದ್ಬಿಟ್ಟು ಯಾರು ಇನ್ನೂ ತೋರಿಸ್ತಾನೆ ಇಲ್ಲ ಸರ್. ಮನೆಯಿಂದ ಈಚೆಗೆ ಎಲ್ಲ ಕೆಲಸ ಇದ್ರೆ ಬಂದು ಅಪಾಯಿಂಟ್ಮೆಂಟೇ ಕೇಳ್ತಾರೆ, ಸರ್ಟಿಫಿಕೇಟ್ ಕೇಳ್ತಾರೆ. ಇಲ್ಲಿ ರೈತರು ಎಲ್ಲಿ ಹೋಗ್ಬೇಕು ಅನ್ನೋದೇ ಏನು ಅಂತ ಗೊತ್ತಾಯ್ತಲ್ಲ. ಮದುವೆಗೆ ಹುಡುಗಿ ಸಿಗ್ತಿಲ್ಲ ಅನ್ನೋದು ತಮಾಷೆಯಾಗಿ ಕಂಡ್ರು ಇತ್ತೀಚಿನ ದಿನಗಳಲ್ಲಿ ಗಂಭೀರ ಸಮಸ್ಯೆಯಾಗಿ ರೂಪುಗೊಳ್ತಿದೆ. ಹೆಣ್ಣೆತ್ತವರ 10 ಷರತ್ತುಗಳು ಅವಿವಾಹಿತ ರೈತರು, ಗ್ರಾಮೀಣ ಭಾಗದ ಯುವಕರ ಮದುವೆ ಕನಸಿಗೆ ತಣ್ಣೀರು ಎರಚ್ತಾ ಇದೆ. ಆ ಮಲೆ ಮಹದೇಶ್ವರ ಕೃಪೆಯಿಂದಾದ್ರೂ ಆದಷ್ಟು ಬೇಗ ಇವರಿಗೆ ಕನ್ಯೆ ಸಿಕ್ಕು ಆದಷ್ಟು ಬೇಗ ಹಸೆಮಣೆ ಏರುವಂತಾಗ್ಲಿ. ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.